ಬನ್ನಿ ಬನ್ನಿ ಸಮಸ್ತ ಮುದ್ದರಮ್ಮ ದೇವಿಯ ಭಕ್ತರಿಗೆ ಶ್ರೀ ಮುದ್ದರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೊಡ್ತಾ ಏನು 21ನೇ ತಾರೀಕು ನಿನ್ನೆ ಶುಕ್ರವಾರದಿಂದ ಈ ಜಾತ್ರೆ ಪ್ರಾರಂಭಗೊಂಡಿದೆ. ಇವತ್ತು ಈ ಜಾತ್ರೆಯ ಮೆರುಗು ಏನುಗಳು ಅಂದರೆ ಈ ರಥೋತ್ಸವ ಏನು ಹೇಳ್ತಾರೆ ಈ ಒಂದು ವಿಶ್ವದಲ್ಲೇ ಇಲ್ಲಿ ಕೂಡ ಈ ಉತ್ತರ ರಥೋತ್ಸವ ನಡೆಯೋದಿಲ್ಲ. ಸುಮಾರು 160 ಮೆರುಗು 6 ಮೆರುಗಲಿ ಈ ಸಾರಿ ಈ ವರ್ಷ ರಾಯಚೂರಿನ ಕಟ್ಟಳ್ಳಿ ಆದ್ದರಿಂದ ಎಲ್ಲ ಭಕ್ತರು ಕೂಡ ಸಕಾಲ ಬಂದು ದೇವಿಯ ಮಾತಾಡಬೇಕಂತ ಹೇಳ್ಬಿಟ್ಟು ನಮ್ಮ ವಾಯುವ್ಯ ಅದೇ ರೀತಿಯಲ್ಲಿ ನಾಳೆ ರಾತ್ರಿ ಪಲ್ಲಕ್ಕಿ ಮತ್ತು ಕರಗ ಎಲ್ಲ ಹಾಗೆ ಸರ್, ಈಗ ಕಳೆದ ಹೀಲಲ್ಲಿಗೆ ಒಂದು ಕುರ್ಚು ಬಿದ್ದೋಯ್ತು, ಅದರ ಬಗ್ಗೆ ಅವರು ಈಗ ಈ ವರ್ಷ ಕಟ್ಟಿದಾರಾ ಇಲ್ವಾ? ಓಕೆ, ಮುಂದಿನ ವರ್ಷಕ್ಕೆ ಏನಾದರೂ ಕಟ್ಬೋದು. ಈ ಸತಿ ಗಟ್ಟಳಿದು ತುಂಬ ಹೈಟ್ ಕಟ್ಟಿದ್ದಾರೆ. ಹಾಗೆ ರಾಜ್ಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಸ್ಟ್ರೈಕ್ ಬೇರೆ ಇತ್ತು, ಕರ್ನಾಟಕ ಬಂದ್ ಬೇರೆ ಇತ್ತು. ಆದ್ರೂ ಯಾವುದೇ ರೀತಿ ಬಂದ್ಗೆ ಯಾವುದೇ ರೀತಿ ಅಂಗಜನೆ ಇಲ್ಲಾಂದ್ರೆ ಜನ ಬರ್ತಾನೆ ಇದ್ದಾರೆ ದೇವರ ದರ್ಶನ ಪಡೆಯೋದಕ್ಕೆ. ಇದು ಜಾತ್ರೆನ ಈಗ ಮೊದಲೇ ಫಿಕ್ಸ್ ಆಗಿರ್ತದೆ. ಎಲ್ಲ ಮಕ್ಕಳು ಮಾಹಿತಿ ಹೋಗ್ತಿರ್ತದೆ. ಆಮೇಲೆ ಇದೇನು ಬಂದಿದೆ ಅಂತಾರೆ, ಏನು ಎಲ್ಲರೂ ಕೂಡ ರಾಜ್ಯದಲ್ಲಿ ಎಲ್ಲ ಉತ್ತಮ ಬರ್ತಾ ಇಲ್ಲ. ಎಲ್ಲರೂ ಕೂಡ ಭಕ್ತರು ಸಹಜವಾಗಿ ಜಾತ್ರೆಗೆ ಬರ್ತಾ ಇದ್ದಾರೆ. ಅದರ ಎಫೆಕ್ಟ್ ಏನು ಕಾಣ್ತಾ ಇಲ್ಲ. ಸರಿ, ತಾಯಿ ಬಗ್ಗೆ ಹೇಳೋದಕ್ಕೇನೋ ಒಂದೆರಡು ಮಾತು. ಇದು ಸುಮಾರು ನಮ್ಗೆ ಗೊತ್ತಿರೋಂಗೆ 800 ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ. ಆಗ್ಲಿಂದ ಕೂಡ ಏನು ನಮ್ಮೊಂದು ಭಾಗದಲ್ಲಿ ಏನು ಬೆಂಗಳೂರಿಗೆ ಅಣ್ಣಮ್ಮ ಅಂತ ಹೇಳ್ತಾರೆ, ಈ ಭಾಗಕ್ಕೆ ಶ್ರೀ ಮುದ್ದರಮ್ಮ ತಾಯಿ. ಯಾಕಂತೇಳಿದ್ರೆ ಆ ಹೆಸರಲ್ಲೇ ಇದೆ ಮದ್ದೂರು ಅಂತಂದರೆ ಮದ್ದು ಅಂತ, ಅಂದರೆ ಕಾಯಿಲೆಗಳಿಗೆ ಮದ್ದು ಕೂಡ ಅಂತಂದರೆ ಅಂದರೆ ಪರಿಹಾರ. ಈ ಕಾಯಿಲೆ ಇರ್ಬೋದು, ನಮ್ಮ ಸಮಸ್ಯೆ ಇರ್ಬೋದು, ನಾವು ಕಂಡಂಗೆ ಎಲ್ಲ ಭಕ್ತರಿಗೂ ಕೂಡ ಅವಿಷ್ಟಾರ್ಥಗಳನ್ನ ಈಡೇರಿಸೋಣ ಅವರು. ಹಾಗೆ ಈ ತಾಯಿಗೆ ಮೈಸೂರು ಮಹಾರಾಜರಿಗೂ ಸಹ ನಂಟಿದೆ ಅಂತ ಕೇಳ್ಪಟ್ಟಿದ್ದೀವಿ. ಖಂಡಿತವಾಗಲು ಯಾಕಂತೇಳಿದ್ರೆ ಮೈಸೂರು ಮಹಾರಾಜರಿಗೂ ಇದೆ, ಜೊತೆಯಲ್ಲಿ ಮೈಸೂರು ಆಳ್ವಿಕೆ ಟಿಪ್ಪು ಸುಲ್ತಾನ್ ಅವರು ವಜ್ರದ ಒಂದು ಆಭರಣಗಳನ್ನು ದೇವಿ ಕೊಡೋದು ಕೂಡ ಇದೆ. ವಿವಿಧ ಅಲಂಕಾರದಲ್ಲಿ ಇದರ ತಾಯಿ ಅವರು ಕೊಟ್ಟಿರುವಂತಹ ಆಭರಣಗಳು ತಂದಿಲ್ಲ. ಓಕೆ, ಸರಿ ಸರ್. ಹಾಗೆ ಈಗ ಇನ್ನೊಂದು ಹೇಳೋದಕ್ಕೇನಂದರೆ ಮದ್ದೂರಮ್ಮ ಮತ್ತು ಇದು ಮರ್ಸೂರು ಈ ತಾಯಿ ಅಮ್ಮ ನಗರದಲ್ಲಿ ಯಲ್ಲಮ್ಮನ ಇದ್ದಾರೆ. ಇವರು ಮೂವರು ಒಂದೇ ಏನು ಜ್ಯೋತಿಲಿಂಗೇಶ್ವರ ಸ್ವಾಮಿಗಳ ಅಂತ ಕೇಳ್ಪಟ್ಟಿದ್ದೀವಿ. ಇತಿಹಾಸ ಇದೆ ನಮಗೂ. ಯಾಕಂತಂದ್ರೆ ಗ್ರಾಮೀಣ ಒಂದು ಭಾಗದಲ್ಲಿ ನಾವೆಲ್ಲ ಗ್ರಾಮ ದೇವತೆಗಳನ್ನ ಆರಾಧಿಸೋಣ. ನಾವು ಅದರಲ್ಲಿ ಎಲ್ಲರೂ ಕೂಡ ಶಕ್ತಿ ದೇವತೆಗಳನ್ನ ಆರಾಧಿಸೋದು. ಅದರಿಂದ ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಶಕ್ತಿ ದೇವತೆಗಳಿಗೆ ಮಹತ್ವ. ಯಾಕಂತೇಳಿದ್ರೆ ಯಲ್ಲಮ್ಮ ಇರ್ಬೋದು, ಚೌಡೇಶ್ವರಿ ಇರ್ಬೋದು, ಬನ್ನಿ ಮಹಾಕಾಳಿ ಇರ್ಬೋದು, ಮುದ್ದರಮ್ಮ ಇರ್ಬೋದು, ಎಲ್ಲರೂ ಕೂಡ ಶಕ್ತಿ ದೇವತೆಗಳು. ಏನಿವತ್ತು ಅಚ್ಚಪೇಟೆಗಳಲ್ಲಿ ಇರ್ತಾರೆ, ಶೃಂಗೇರಿ ಇರ್ಬೋದು, ಮುದ್ದರ ಮೀನಾಕ್ಷಿ ಇರ್ಬೋದು, ಕೃಷಿ ಕಾಮಾಕ್ಷಿ ಇರ್ಬೋದು, ಹೊರನಾಡು ಇರ್ಬೋದು, ಎಲ್ಲ ಏನು ಶಕ್ತಿ ಪೀಠಗಳಿದಾವೆ ಮತ್ತು ಶೋಧಕ ಎಲ್ಲಮ್ಮ ಇರ್ಬೋದು, ಎಲ್ಲ ಕೂಡ ಏನಾಗ್ತದೆ, ನಾವೆಲ್ಲ ಕೂಡ ಶಕ್ತಿ ದೇವಿಯ ಆರಾಧಕರು. ಅಂದರೆ ಈ ಗ್ರಾಮ ದೇವತೆಗಳನ್ನ ನಾವು ಪೂಜೆ ಮಾಡೋದು. ಹಾಗೆ ಸರ್, ರಾಜ್ಯದ ಜನತೆಗೆ ಒಂದು ಒಳ್ಳೆ ತಾಯಿಯ ಅನುಗ್ರಹದಿಂದ, ಈ ಭಗವಂತನ ಒಂದು ತಾಯಿಯ ಕೃಪೆಯಿಂದ ರಾಜ್ಯದ ಎಲ್ಲ ಜನತೆಗಳು ಕೂಡ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರೆಲ್ಲ ಕೂಡ ಉತ್ತಮವಾದ ಒಂದು ಫಸಲು ಬೆಳೆದು ಜನತೆಗೆ ಕೊಟ್ಟು ಎಲ್ಲರೂ ಕೂಡ ಯಾವುದೇ ಒಂದು ರೋಗ ರುಜಿನಗಳಿಲ್ದಿರ ಎಲ್ಲರೂ ಕೂಡ ಸುಖ ಸಂತೋಷ ಸಮೃದ್ಧಿಯಾಗಿ ಬಾಳಲಿ ಅಂತ ಹೇಳಿಬಿಟ್ಟು ತಮ್ಮ
ಬನ್ನಿ ಬನ್ನಿ ಎಲ್ಲ ಬನ್ನಿ ಬೇಕು ಬೇಗ ಬೇಗ ಅಡ ಬಾಣ ಬನ್ನಿ 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 ತಗೊಂಡು ಬನ್ನಿ 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 ಬೇಗ ಬಂದ್ರಣ